ಇಲ್ಲಿಯ ಹಿಂದೂಗಳು ಇನ್ಮೇಲೆ ಶೋಭಾಯಾತ್ರೆ ಮಾಡಬೇಕಾದ್ರೆ ನೀವು ಟ್ರಕ್ನಲ್ಲಿ ಕಲ್ಲುಗಳು ಇಟ್ಕೊಳ್ಳಿ. ಆ ಕಡೆಯಿಂದ ಏನಾದರೂ ಕಲ್ಲು ಬಂದರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂಗಾಗತ್ತೆ. ಆದರೆ ಆ ಮುಸ್ಲಿಮರು ಓಣಿ ಮತ್ತು ಮಸೀದಿ ಏನು ಪಾಕಿಸ್ತಾನದಲ್ಲಿದೆ ಏನ್ರಿ? ಇವರೆಲ್ಲ ಕಾಂಗ್ರೆಸ್ಸಿನ ಬ್ರದರ್ಸ್. ಹೀಗಾಗಿ ಇವತ್ತು ಹಿಂದೂಗಳು ಭಯದಿಂದ ಜೀವನ ಮಾಡಬೇಕಾಗಿದೆ. ಶಿವಸೇನಾ ಪಕ್ಷ ಇದು ಉಗ್ರವಾಗಿ ಖಂಡಿಸ್ತದೆ. ಇಲ್ಲಿಯ ಹಿಂದೂಗಳು ಇನ್ಮೇಲೆ ಶೋಭಾಯಾತ್ರೆ ಮಾಡಬೇಕಾದ್ರೆ ನೀವು ಟ್ರಕ್ನಲ್ಲಿ ಕಲ್ಲುಗಳು ಇಟ್ಕೊಳ್ಳಿ. ಆ ಕಡೆಯಿಂದ ಏನಾದರೂ ಕಲ್ಲು ಬಂದರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂಗಾಗತ್ತೆ. ಇಲ್ಲದೆ ಹೋದರೆ ಪೊಲೀಸರು ಪೆಟ್ಟು ತಿಂತಾರೆ, ಅಮಾಯಕ ಹಿಂದೂಗಳು ಕೂಡ ಪೆಟ್ಟು ತಿಂದು ನಾವು ಮನೆಗೆ ಹೋಗಬೇಕು. ಅವರು ರಾಜಾರೋಷವಾಗಿ ನಾಮಕೆ ವಾಸ್ತೆ ಪೊಲೀಸರು ಅರೆಸ್ಟ್ ಮಾಡಿ ರಾಜಾತಿಥ್ಯವನ್ನು ಕೊಟ್ಟು ಜಮೀರ್ ಅಹಮದ್ ಅಂತವ್ರು ಅವ್ರ ಮನೆಗೆ ದುಡ್ಡು ಕೊಟ್ಟು ರೇಷನ್ ಕೊಟ್ಟು ಆರಾಮಾಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಹಿಂದೂಗಳು ಕೂಡ ಕ್ಷಾತ್ರದಿಂದ ಹೋರಾಟ ಮಾಡಬೇಕು. ಸಕಲ ಸಿದ್ಧತೆಯೊಂದಿಗೆ ನಾವು ಶೋಭಾಯಾತ್ರೆ ಮಾಡಬೇಕು. ಬರೇ DJ ಗುಲಾಲ್ ಪಟಾಕಿ ತಗೊಂಡು ಹೋದ್ರೆ ನಮ್ಮ ಶೋಭಾಯಾತ್ರೆ ನಡೆಯೋದಿಲ್ಲ ಇನ್ಮೇಲೆ.